HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೂಲಭೂತ ಸೌಲಭ್ಯವಿಲ್ಲದ ಉದ್ಯಾನವನ, ಹಾಳಾಗಿರುವ ಪಾರ್ಕ್ಗೆ ಸಾರ್ವಜನಿಕರ ಆಕ್ರೋಶ, ಪರಿಶೀಲನೆ ನಡೆಸಿದ ಪುರಸಭಾ ಅಧ್ಯಕ್ಷ ಅಶೋಕ್. ಹಾಸನ ಜಿಲ್ಲಾದ್ಯಂತ ಸಾವಿರಾರು ಗಣಪನ ಮೂರ್ತಿ ಪ್ರತಿಷ್ಠಾಪನೆ, ಗಣೇಶನನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಪೂಜಿಸುತ್ತಿರುವ ಯುವಜನತೆ, ಅದ್ದೂರಿಯಾಗಿ ನೆರವೇರಿದ ಹಿಂದೂ ಪಾಂಚಜನ್ಯ ಗಣೇಶ ಪ್ರತಿಷ್ಠಾಪನೆ. ಕಾಡಂಚಿನ ಪ್ರದೇಶಗಳಲ್ಲಿ ತಪ್ಪದ ವನ್ಯಮೃಗಗಳ ಉಪಟಳ, ಚನ್ನರಾಯಪಟ್ಟಣ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ, ಭಯಭೀತರಾದ ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ. ಮೂಲಭೂತ ಸೌಕರ್ಯವಿಲ್ಲದೆ ಸಂಪೂರ್ಣವಾಗಿ ಹಾಳಾಗಿರುವ ಉದ್ಯಾನವನಕ್ಕೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವ ಹೈಟೆಕ್ ಮಾದರಿಯ ಉದ್ಯಾನವನ ಮೂಲಭೂತ ಸೌಕರ್ಯ ಇಲ್ಲದೆ ಹಾಳಾಗಿದ್ದು, ಸ್ಥಳೀಯರ ಆಕ್ರೋಶದ ಹಿನ್ನೆಲೆ ಉದ್ಯಾನವನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, 2015-16ನೇ ಸಾಲಿನಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಪುರಸಭೆ ವತಿಯಿಂದ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಇದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳದೆ ಹಾಳಾಗಿದೆ. ಒಂದು ಕಾರ್ಯಕ್ರಮಕ್ಕಾಗಿ ಲಕ್ಷಾಂತರ ವೆಚ್ಚ ಮಾಡಿ ನಿರ್ಮಾಣ ಮಾಡಿದಂತಹ ತಡೆಗೋಡೆಗಳನ್ನು ಸಂಪೂರ್ಣವಾಗಿ ಮುರಿದು ಹಾಕಿ ಹಾಳಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇದು ಸಾರ್ವಜನಿಕರ ಸ್ವತ್ತು. ಇದನ್ನ ಸಾರ್ವಜನಿಕರು ಈ ರೀತಿ ಮಾಡಿದರೆ ಇದನ್ನು ಅಭಿವೃದ್ಧಿಪಡಿಸುವುದಾದ್ರೂ ಹೇಗೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಕೂಡಲೇ ಸಭೆ ಕರೆದು ಇದನ್ನು ಅಭಿವೃದ್ಧಿಪಡಿಸಲಾಗುವುದು. ಅಲ್ಲದೆ ಇದು ಪುನಶ್ಚೇತನಗೊಂಡ ನಂತರ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಉಪಯೋಗಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಪುರಸಭೆ ಮಾಜಿ ಸದಸ್ಯ ಜುಬೇರ್ ಅಹಮದ್ ಮಾತನಾಡಿ, ನಾನು ಸದಸ್ಯನಾದ ಅವಧಿಯಲ್ಲಿ ಉದ್ಯಾನವನ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಾಳಾಗಿದೆ. ಕೂಡಲೇ ಪುರಸಭೆ ಉತ್ಸಾಹಿ ಅಧ್ಯಕ್ಷ ಅಶೋಕ್ ಅವರು ಸರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸದಸ್ಯ ಜಗದೀಶ್ ಮಾತನಾಡಿ, ಪುರಸಭೆಯಿಂದ ನಿರ್ವಹಣೆ ಇಲ್ಲದೆ ಈ ಉದ್ಯಾನವನ ಅನೈತಿಕ ತಾಣವಾಗಿದೆ. ಇಲ್ಲಿರುವ ಎಲ್ಲಾ ವಸ್ತುಗಳು ಮುರಿದು ಹಾಕಿರುವುದರಿಂದ ಮಕ್ಕಳಿಗೆ ಆಟವಾಡಲು ಆಗುತ್ತಿಲ್ಲ. ಹಿರಿಯ ನಾಗರಿಕರಿಗೆ ವಾಯು ವಿಹಾರಕ್ಕೆ ಇರುವ ಒಂದೇ ಒಂದು ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಕ್ರೀಡಾಪಟುಗಳಾದ ವೆಂಕಟೇಶ್, ಜೀವನ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿರ್ತಕ್ಕಂಥ ಪಾರ್ಕ್ ವಿಚಾರಣೆಯಾಗಿ ನಾವು ವೀಕ್ಷಣೆ ಮಾಡಲು ಜಗದೀಶ್ ಅವರು ಹಾಗೂ ನಮ್ಮ ಮಾಜಿ ಸದಸ್ಯರಾದಂಥ ಜುಬೇರ್ ಅಹಮದ್, ಕ್ರೀಡಾಪಟು ಜೀವನ್ ಅವರು ಎಲ್ಲ ಇಲ್ಲೇ ಬಂದಿದ್ವಿ. ಹಾಗೆ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಏನು ವಿಚಾರ ವಿನಿಮಯ ಮಾಡೋಣ ಅಂತ ಹೇಳ್ಬಿಟ್ಟು, ನಮ್ಮ ಜುಬೇರ್ ಕಾಲದಲ್ಲಿ ಆದಂಥ ಒಂದು ಪಾರ್ಕ್ ನಿರ್ಮಾಣ ಇದು. ಈ ಪಾರ್ಕು ಈ ದಸರಾ ದರ್ಬಾರ್ ಮಾಡಬೇಕಾದ್ರೆ ನೋಡಿ, ಈ ಪಾರ್ಕಿನ ವ್ಯವಸ್ಥೆನೆಲ್ಲ ಪೂರ್ತಿ ಹಾಳು ಮಾಡಿ ಮುರಿದಾಕಿ, ಎಂಥ ಗೇಜ್ ಇರ್ತಕ್ಕಂಥ ಕಾಂಪೌಂಡ್ ಥರ ಇದನ್ನು ಏನು ಗೇಟು ಇವನ್ನೆಲ್ಲ ಮಾಡಿದ್ದೀವಿ, ಅದನ್ನೆಲ್ಲನೂ ಮುರಿದಾಕ್ತಿದ್ದಾರೆ. ಅದೇ ರೀತಿ ಇದೊಂದು ನೀರಿನ ಟ್ಯಾಂಕ್ ಇತ್ತು, ಓವರ್ ಟ್ಯಾಂಕ್ ನೀರಿಂದು ಬಿದ್ದು ಇಲ್ಲಿ ಪೂರ್ತಿ ಪಾರ್ಕ್ ಹಾಳಾಗೋಗಿದೆ. ಈಗ ಜುಬೇರ್ ಅಹಮದ್ರವರ ಒಂದು ಕೋರಿಕೆಯಂತೆ ಈ ಪಾರ್ಕನ್ನು ನಾವು ಹಾಸನದ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ನಗರದ ಹಾಸನಾಂಬ ಕಲಾಕ್ಷೇತ್ರ ಆವರಣದಲ್ಲಿ ಶನಿವಾರ ಮಧ್ಯಾಹ್ನದಂದು ಗಣ್ಯರ ಎದುರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗಣೇಶ ಪ್ರತಿಷ್ಠಾಪನೆಯು ಅದ್ದೂರಿಯಾಗಿ ನೆರವೇರಿತು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ ಪಾಂಚಜನ್ಯ ವತಿಯಿಂದ ಎಲ್ಲಾ ಸ್ವಯಂ ಸೇವಕರು ಸೇರಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಶಾಂತಿ, ನೆಮ್ಮದಿ ನೀಡಿ ದೇವರು ಕಾಪಾಡಲಿ ಎಂದು ಭಗವಂತನಲ್ಲಿ ಕೇಳಿಕೊಳ್ತೇನೆ. ಪ್ರತಿ ವರ್ಷ ಕೂಡ ಪಾಂಚಜನ್ಯ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ವಿಸರ್ಜನೆ ವೇಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲು ಹಾರೈಸುವುದಾಗಿ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಮೊದಲು ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಾಗಲಿ, ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯ ಕಲ್ಪಿಸಿ ಪಾಂಚಜನ್ಯ ಹಿಂದೂ ಗಣಪತಿ ಸ್ಥಾಪನೆಗೊಂಡಿದ್ದು, ಸೆಪ್ಟೆಂಬರ್ 7ರಿಂದ 12ರವರೆಗೂ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 12ರಂದು ಬೃಹತ್ ಶೋಭಾಯಾತ್ರೆಯೊಂದಿಗೆ ದೇವಗಿರಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಇದೊಂದು ಭಾವೈಕ್ಯತೆಯ ಸಂಕೇತವಾಗಿದ್ದು, ನಾಡಿನ ಎಲ್ಲಾ ಜನರು ಒಗ್ಗಟ್ಟಾಗಿ ಬಂದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಮಾಜಿ ಅಧ್ಯಕ್ಷ ಆರ್ ಮೋಹನ್, ಸದಸ್ಯ ಶಂಕರ್, ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಶೇಖರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು, ಕಾರ್ಯದರ್ಶಿ ವೇಣುಗೋಪಾಲ್, ರವಿ ಸೋಮು, ಖಜಾಂಚಿ ಲಾವಣ್ಯ, ನಿರ್ದೇಶಕ ಶರತ್, ರಕ್ಷಿತ್ ಶೆಟ್ಟಿ, ಆರ್ಎಸ್ಎಸ್ ಮುಖಂಡ ಮೋಹನ್, ಶೋಭನ್ ಬಾಬು, ವಿಶಾಲ್ ಅಗರ್ವಾಲ್, ಮೋಹನ್ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ. ಹಾಸನ ನಗರದಲ್ಲಿ ಪಾಂಚಜನ್ಯದ ವತಿಯಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ಏನು ಶ್ರೀ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಜಿಲ್ಲೆಯ ಜನತೆಗೆ ವಿಘ್ನೇಶ್ವರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಶಾಂತಿ ಮತ್ತು ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತರಲ್ಲಿ ಹಾರೈಸ್ತೇನೆ. ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸ್ಕೊಂಡು ಬರ್ತಾರೆ. ಈ ವರ್ಷನೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ವಿಸರ್ಜನಾ ಸಮಯದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಗಣಪತಿ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ, ಭಗವಂತ ಸೇರಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಲಿ ಅಂತ ಕೇಳ್ಕೊಳ್ತಾ, ಪಾಂಚಜನ್ಯ ಹಿಂದೂ ಗಣಪತಿ ಏನಿವತ್ತು ಸ್ಥಾಪನೆ ಆಗಿದೆ 5 ದಿನಗಳ ಕಾಲ ನಂತರ 12ನೇ ತಾರೀಕು ಬೃಹತ್ ಶೋಭಾಯಾತ್ರೆಯೊಂದಿಗೆ ದೇವಗೆರೆಯಲ್ಲಿ ವಿಸರ್ಜನೆ ಕೈಗೊಳ್ಳಲಾಗುತ್ತದೆ. ಆ ದಿನದವರೆಗೂ ಪ್ರತಿದಿನ ಇಲ್ಲಿ ಕಲಾ ಕಾರ್ಯಕ್ರಮಗಳು ಮತ್ತೆ ಭಕ್ತಾದಿಗಳಿಗೆ ವಿವಿಧ ಕಾರ್ಯಕ್ರಮಗಳು ಮತ್ತೆ ಪ್ರಸಾದ ವಿನಿಯೋಗವಿರುತ್ತದೆ. ಎಲ್ಲ ಸದ್ಭಕ್ತರು ಪ್ರಾಯಶಃ ಇದೆಲ್ಲ ಒಂದು ಭಾವೈಕ್ಯತೆಯ ಒಂದು ಸಂಕೇತ. ಆ ನಿಟ್ಟಿನಲ್ಲಿ ನಾಡಿನ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಮಾಧ್ಯಮದವರಿಗೂ ಸಹ ಈ ದಿನದ ಇಂಥ ಒಂದು ರಜೆ ದಿನದಂದರೂ ಸಹ ನಾವೆಲ್ಲರೂ ಕಾಡಂಚಿನ ಜಿಲ್ಲೆಗಳು ತಾಲೂಕು ಪ್ರದೇಶಗಳಲ್ಲಿ ಆಗಾಗ ಚಿರತೆ, ಆನೆ, ಕರಡಿ ಸೇರಿದಂತೆ ವನ್ಯ ಮೃಗಗಳ ಉಪಟಳ ತಪ್ಪಿದ್ದಲ್ಲ. ಇದೀಗ ಹಾಸನ ಜಿಲ್ಲೆಯಲ್ಲಿ ವಾಹನ ಸವಾರರಿಗೆ ಕಾಣಿಸಿಕೊಂಡಿರುವ ಚಿರತೆಯು ಭಾರಿ ಆತಂಕ ಸೃಷ್ಟಿ ಮಾಡಿದೆ. ಭಯದಲ್ಲಿಯೇ ಸಾರ್ವಜನಿಕರು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಚಿರತೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಹಾಸನ ಚನ್ನರಾಯಪಟ್ಟಣ ತಾಲೂಕಿನ ನಾರಿಹಳ್ಳಿ ಬಳಿ ಘಟನೆ. ಕಾರಿನಲ್ಲಿ ತೆರಳುತ್ತಿದ್ದಾಗ ವಾಹನ ಸವಾರರಿಗೆ ಚಿರತೆ ಕಾಣಿಸಿಕೊಂಡಿದೆ. ಕಾರಿನ ಲೈಟ್ ಬೆಳಕಿಗೆ ರಸ್ತೆ ಮಧ್ಯೆ ಓಡಿ ಹೋಗುವಾಗ ಸವಾರರು ನೋಡಿದ್ದಾರೆ. ಅದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡು ಊರಿನವರಿಗೆ ತಿಳಿಸಿದ್ದಾರೆ. ಮನೆಯಿಂದ ಹೊರಹೋಗುವಾಗ ರಾತ್ರಿ ಸಂಚಾರ ಮಾಡುವವರಿಗೆ ಜಾಗರೂಕರಾಗಿರುವಂತೆ ಸವಾರರು ತಿಳಿಸಿದ್ದಾರೆ. ಗ್ರಾಮ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಚಿರತೆ ಹಾವಳಿ ಇದು ದೂರ ಎಲ್ಲೂ ಕಾಡಿನ ಮಧ್ಯದ ರಸ್ತೆಯಲ್ಲಿ ನಡೆದಿಲ್ಲ. ಬದಲಾಗಿ ಗ್ರಾಮದ ಸಮೀಪದ ರಸ್ತೆಯಲ್ಲೇ ನಡೆದಿದ್ದು, ಕಾರಿನಲ್ಲಿ ದಿಡಗ ಗ್ರಾಮಕ್ಕೆ ತೆರಳುತ್ತಿದ್ದವರಿಗೆ ಚಿರತೆ ಎದುರಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇದು ಈಗ ಮಾತ್ರವಲ್ಲ, ಹಿಂದಿನಿಂದ ಈ ದಿಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಬೀದಿನಾಯಿಗಳು ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡಿ ತಿಂದು ಹಾಕುತ್ತಿದೆ. ಚಿರತೆ ದಾಳಿಯಿಂದ ಭಯಭೀತರಾಗಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದುಂಬಾಲು ಬಿದ್ದಿದ್ದಾರೆ. ಕೂಡಲೇ ಚಿರತೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅನಾಹುತ ಸಂಭವಿಸುವ ಮೊದಲೇ ನಮ್ಮನ್ನ ರಕ್ಷಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. HCN ನ್ಯೂಸ್ ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಮಸ್ಕಾರ ಹಾಸನ, ನಿಮ್ಮ ಯೂನಿಲೆಟ್ ಸಾದರಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಧಮಾಕ ಸೇಲ್. ಈ ಗಣೇಶ ಹಬ್ಬದ ಪ್ರಯುಕ್ತ 0% ಬಡ್ಡಿ ದರದಲ್ಲಿ ಹಾಗೂ 0 ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೆಟ್ನಲ್ಲಿ 25,000ದಿಂದ 50,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 6,999 ರೂಪಾಯಿ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ. 50,000ದಿಂದ 75,000ವರೆಗೂ ಖರೀದಿಸಿ ಹಾಗೂ ಪಡೆಯಿರಿ 10,500 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಸಂಪೂರ್ಣ ಉಚಿತ. 75,000ದಿಂದ 1,00,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 12,100 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಬ್ಯಾಗ್ ಸಂಪೂರ್ಣ ಉಚಿತ. 1,00,000 ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ 15,395 ರೂಪಾಯಿ ಮೌಲ್ಯದ ಫಿಲಿಪ್ಸ್ ಕ್ಯಾಮೆರಾ ಮತ್ತು ಸಫಾರಿ ಟ್ರಾಲಿ ಬ್ಯಾಗ್ ಉಚಿತ. ನಿಮ್ಮ ಯೂನಿಲೆಟ್ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ 26,000ವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ ಶೇಕಡಾ 7.5ರವರೆಗೆ ಕ್ಯಾಶ್ ಬ್ಯಾಕ್ HDFC ಕಾರ್ಡ್ಗಳ ಮೇಲೆ.
ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ 15,000ವರೆಗೂ ಎಕ್ಸ್ಚೇಂಜ್ ಮೊತ್ತ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು. ಹಿಂದೆ ಭೇಟಿ ಕೊಡಿ ನಿಮ್ಮ ಯೂನಿಲೈಟ್ ಸ್ಟೋರ್ಗೆ. ನಮ್ಮ ವಿಳಾಸ ಯೂನಿಲೈಟ್ ಅಪ್ಲಯನ್ಸಸ್, ಜುವೆಲ್ ರಾಕ್ ಹೋಟೆಲ್ ಎದುರು, BM ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9900032412. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ತಣ್ಣೀರುಹಳ್ಳ ಹಾಲುಬಾಗಿಲು ರಸ್ತೆ ಬಳಿ ಇರುವ ಪ್ರತಿಷ್ಠಿತ ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಗಣೇಶ ಪ್ರತಿಷ್ಠಾಪನೆಯನ್ನ ಶಾಲಾ ಆವರಣದಲ್ಲಿ ಮಕ್ಕಳ ಜೊತೆ ಶನಿವಾರ ಬೆಳಗ್ಗೆ ನೆರವೇರಿಸಿ ಸಂಭ್ರಮಿಸಿದರು. ಹೊಯ್ಸಳ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ನವೀನ್ ಮಾಧ್ಯಮದೊಂದಿಗೆ ಮಾತನಾಡಿ, ಇಂತಹ ಗಣೇಶ ಹಬ್ಬವನ್ನ ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಮಕ್ಕಳೊಂದಿಗೆ ಎಲ್ಲರೂ ಒಗ್ಗೂಡಿ ಆಚರಿಸುತ್ತಿದ್ದೇವೆ. ಶಾಲೆಯ ಶೋಭಾ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಮೊದಲ ಬಾರಿಗೆ ಗಣೇಶನನ್ನ ಪ್ರತಿಷ್ಠಾಪಿಸಿದ್ದು, ಬುಧವಾರದಂದು ಮೆರವಣಿಗೆಯೊಂದಿಗೆ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲಾಗುವುದು ಎಂದರು. ಮುಂದಿನ ವರ್ಷ ಇಂತಹ ಹಬ್ಬವನ್ನ ಇನ್ನೂ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದೇವೆ ಎಂದರು. ಪ್ರಸ್ತುತದಲ್ಲಿ ಮಕ್ಕಳು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದು, ಇಂತಹ ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ಳುವುದರಿಂದ ಮಕ್ಕಳಲ್ಲಿ ಕೆಲ ಬದಲಾವಣೆ ಆಗಿ ಶ್ರದ್ಧೆ, ಭಕ್ತಿ ಹಾಗೂ ಏಕಾಗ್ರತೆ ಇದರಿಂದ ಬರುತ್ತದೆ ಎಂದರು. 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ರಿಫಾನ್ ಮಾತನಾಡಿ, ನಾನು ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು, ಶಾಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲು ಸಹಕಾರ ನೀಡಿರುವ ಶಿಕ್ಷಣ ಸಂಸ್ಥೆಯ ಶೋಭಾ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಮೊದಲು ಹೇಳ್ತೇವೆ. ಅವರ ಮಾರ್ಗದರ್ಶನದಲ್ಲಿ ಈ ಗಣಪತಿ ಮೂರ್ತಿಯನ್ನ ಇಡಲಾಗಿದ್ದು, ಹಿಂದಿನ ಸ್ವಾತಂತ್ರ್ಯದ ಹೋರಾಟದ ವೇಳೆ ಈ ಗಣೇಶ ಹಬ್ಬವನ್ನ ಪ್ರಾರಂಭಿಸಿ ಜನರಲ್ಲಿ ಒಗ್ಗಟ್ಟು ಮೂಡಿಸಲಾಯಿತು. ಹಿಂದಿನ ಈ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಇಂದಿಗೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. HCN ನ್ಯೂಸ್ ಹಾಸನ್. ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ನಾವು ಒಂದು ಗಣಪತಿ ಹಬ್ಬವನ್ನು ಆಚರಿಸ್ತಿದ್ದೀವಿ. 1ನೇ ವರ್ಷ ಅಂತ ಆಚರಿಸ್ತಿದ್ದೀವಿ. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನಮಗೆ ಗಣಪತಿ ಇಡೋದಕ್ಕೆ ಅಂತ ನಮಗೆ ಸಪೋರ್ಟ್ ಮಾಡಿರೋ ನಾಗರಾಜ್ ಸರ್ ಮತ್ತೆ ಶೋಭಾ ನಾಗರಾಜ್ ಮ್ಯಾಮಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನದಲ್ಲಿ ನಮಗೆ ಆಸೆ ಎಲ್ಲ ನೆರವೇರಿಸಿದ್ದಾರೆ. ಆಮೇಲೆ ನವೀನ್ ಸರ್ ಹೆಲ್ಪ್ ಮಾಡಿದ್ದಾರೆ ನಮಗೆ ಇಡೋದಕ್ಕೆಲ್ಲ. ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನ ಏನಕ್ಕೆ ಇಡ್ತಾರೆ ಅಂತ ಹೇಳಿದ್ರೆ, ಸ್ವತಂತ್ರ ಸಿಕ್ಕಿದ್ದು ನಮಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹಾಸನದ ನಮಸ್ತೆ ಜನತೆಗೆ ಗಣೇಶ ಹಾಗೂ ಹಿರಿಯ ಹಬ್ಬದ ಶುಭಾಶಯನ ನೀಡ್ತಾ ಇದ್ವಿ. ಸೊ ಈ ಗಣೇಶ ಫೆಸ್ಟಿವಲ್ನ ನಾವು ಎಲ್ಲರೂ ಹೊರಗಡೆ ಬೀದಿನಲ್ಲಿ ಆಚರಿಸೋದು ನೋಡಿದ್ವಿ. ಮೊದಲನೇ ಬಾರಿ ನಮ್ಮ ಶಾಲೆನಲ್ಲಿ ಮಕ್ಕಳು ಪ್ರತಿಯೊಬ್ಬರು ಕೆಲವರು ಇಷ್ಟಪಡ್ತಾರೆ ಗಣೇಶ, ನಾವು ಮನೆಯಲ್ಲಿ ಇರಬೇಕು, ನಾವು ಶಾಲೆಯಲ್ಲಿ ಇರಬೇಕು, ಮಕ್ಕಳು ಒಗ್ಗಟ್ಟಿಂದ ಬಂದು ನಾವು ಇಡ್ತೀವಿ ಅಂತ ಹೇಳಿದಾಗ ನಾವು ಶೋಭಾ ನಾಗರಾಜ್ ಮೇಡಮ್ ಆಗಿರ್ಬೋದು, ಮತ್ತೆ ನಾಗರಾಜ್ ಸರ್ ಆಗಿರ್ಬೋದು, ಈ ರೀತಿ ಆಡಳಿತ ಮಂಡಳಿ ಎಲ್ಲರೂ ಒಪ್ಪಿಗೆ ತಗೊಂಡು ಮೊದಲನೇ ಬಾರಿ ನಾವು ಗಣಪತಿ. ಬೇಲೂರು ಪಟ್ಟಣದ ಜೂನಿಯರ್ ಪೇಟೆ ಮೈದಾನದಲ್ಲಿ ಪೇಟೆ ಗಣಪತಿ ಎಂದೇ ತಾಲೂಕಿನಲ್ಲಿ ಹೆಸರುವಾಸಿಯಾಗಿರುವ 67ನೇ ಗಣೇಶೋತ್ಸವಕ್ಕೆ ಅದ್ದೂರಿಯಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಈ ವೇಳೆ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ಸಾರ್ವಜನಿಕವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲಾ ಸ್ನೇಹಿತ ಬಳಗದ ವತಿಯಿಂದ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಲಾಗಿದ್ದು, ಕರುಣಾಮಯಿಯಾಗಿರುವ ವಿಘ್ನೇಶ್ವರ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿದ್ದು, ರೈತರು ಹಸನ್ಮುಖರಾಗಿದ್ದು, ಅದರಂತೆ ಭಗವಂತನ ಕರುಣೆ ಈ ಸಮಿತಿ ಮೇಲೆ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಇರಲಿ ಎಂದು ಶುಭ ಹಾರೈಸಿದ ಅವರು, ಪೇಟೆ ಗಣಪತಿ ಎಲ್ಲಾ ಸೇವಾ ಕಾರ್ಯಗಳಿಗೆ ವಿಸರ್ಜನೆ ತನಕ ಎಲ್ಲ ಸಹಕಾರವನ್ನು ಪುರಸಭೆ ವತಿಯಿಂದ ನೀಡಲಾಗುವುದು ಎಂದರು. ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, 21 ದಿನಗಳ ಕಾಲ ಸಮಿತಿ ವತಿಯಿಂದ ಅದ್ದೂರಿಯಾಗಿ 67ನೇ ಗಣೇಶೋತ್ಸವವನ್ನು ಆಚರಿಸಲು ತೀರ್ಮಾನಿಸಿದ್ದು, ಪ್ರತಿನಿತ್ಯ ಹರಿಕಥೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಸಾರ್ವಜನಿಕರ ಸಹಕಾರ ಮತ್ತು ಭಕ್ತಾದಿಗಳ ಸೇವಾದಾರರ ಸಹಕಾರ ಅತಿ ಮುಖ್ಯವಾಗಿದೆ ಎಂದರು. ಕಾರ್ಯಕ್ರಮದ ಗೌರವಾಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ಈ ಹಿಂದೆ ಸೇವಾರ್ಥದಾರರ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಲಾಗಿತ್ತು. ಸುಮಾರು 21 ದಿನಗಳ ಕಾಲ ಈ ಬಾರಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದರೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಿಸಲಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ, ಪುರಸಭೆ ಸದಸ್ಯರಾದ ಶಾಂತಕುಮಾರ್, ಜಗದೀಶ್, ಸೌಮ್ಯ ಸುಬ್ರಹ್ಮಣ್ಯ, ಸಮಿತಿಯ ರಾಜು, ನಿವಿತ್, ಶ್ರೀಧರ್, ವೆಂಕಟೇಶ್, ಪರಮೇಶ್, ಜುಬೇರ್ ಅಹಮದ್, ಕುಮಾರ್, ಜೀವನ್, ಹರೀಶ್, ರಾಮಚಂದ್ರು ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಾಗರಿಕ ಬಂಧುಗಳಿಗೆ
ಗೌರಿ ಮತ್ತು ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೇಟೆ ಗಣಪತಿಯನ್ನು ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರು ಆದಂಥ ಅವರು ಹಾಗೂ ಅವರ ಸಹಪಾಠಿಗಳು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಇವತ್ತು ಗಣಪತಿಯನ್ನು ಸಂಘದ ವತಿಯಿಂದ ಇಡ್ತಾ ಇದ್ದಾರೆ. ಪ್ರತಿದಿನ ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಶ್ರೀಯವರನ್ನು ವಿಸರ್ಜನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ಬೇಲೂರಿನಲ್ಲಿ ಒಂದು ಇತಿಹಾಸ ಉಳ್ಳಂಥ ಗಣಪತಿನ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಸಂಘದವರಿಗೆ ಶಕ್ತಿ ಕೊಡಲಿ ಆ ವಿಘ್ನೇಶ್ವರ ನಡೆಸುವಂಥ ಕಾರ್ಯವನ್ನು. ಅದೇ ರೀತಿ ನಮ್ಮ ಪುರಸಭಾ ವತಿಯಿಂದ ಏನು ಕಾರ್ಯಗಳು ಕೆಲಸಗಳನ್ನು ಮಾಡಿಕೊಡ್ಬೇಕು, ಕ್ಲೀನಿಂಗಿಂದ ಇರ್ಬೋದು, ನೀರಿನ ವ್ಯವಸ್ಥೆ, ಕರೆಂಟಿನ ಲೈಟಿನ ವ್ಯವಸ್ಥೆ ಇರ್ಬೋದು, ಶಾಮಿಯಾನ ವ್ಯವಸ್ಥೆ ಏನೇ ಇದ್ರೂ ಸಹ ನಾವು ಮಾಡಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡ ಬಾಳುಪೇಟೆ ಶೇಖ್ ಅಬ್ಬಾ ಆಗ್ರಹಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿ, ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಹಸಕಬಲ್ಲಿ ಗ್ರಾಮ ಜೆಪಿ ನಗರ ಸರ್ವೆ ನಂಬರ್ 72ರಲ್ಲಿ ವಾಸವಾಗಿರುವ ಕೂಲಿ ಕಾರ್ಮಿಕರಿಗೆ ಸರ್ಕಾರ 94C ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಅನುಭವಿದಾರರು ಅವರ ಸಂಬಂಧಪಟ್ಟ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿರುತ್ತಾರೆ ಎಂದರು. ಆದರೆ ಈ ನಡುವೆ ಪಂಚಾಯಿತಿ ಸದಸ್ಯ ಎಂಬಾತ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳಿಗೆ ಬೆದರಿಸಿ ಸರ್ಕಾರಿ ಕಡತಗಳನ್ನು ತನ್ನ ಕಚೇರಿಗೆ ಬಲವಂತವಾಗಿ ತರಿಸಿಕೊಂಡು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಕಡತಗಳನ್ನು ತೋರಿ ಅವರಿಂದ ಹಣದ ಬೇಡಿಕೆ ಇಟ್ಟು ವಂಚಿಸುವ ಆರೋಪ ಕೇಳಿಬರುತ್ತಿದೆ ಎಂದರು. ಈ ಭ್ರಷ್ಟ ವ್ಯಕ್ತಿಯು ಮುಂಚೆಯೂ ಸಹ ಬಾಳುಪೇಟೆಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾತೆ ಹಾಗೂ ಈಸ್ವತ್ತು ಮಾಡಿಕೊಡಲು ಹಣದ ಬೇಡಿಕೆ ಇಟ್ಟಿರುವುದು ಕಂಡು ಬಂದಿರುತ್ತೆ. ಆ ಒಂದು ವಿಚಾರವನ್ನ ತಾಲೂಕು ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಸಾಬೀತುಪಡಿಸಲಾಗಿದೆ. ಆದರೆ ಈತ ಇದನ್ನೇ ಮುಂದುವರಿಸಿಕೊಂಡು ಸರ್ಕಾರಿ ದಾಖಲೆಗಳನ್ನು ದುರ್ಬಳಕೆ ಮಾಡಿಕೊಂಡು ಬರುತ್ತಿರುವುದು ಸಾರ್ವಜನಿಕರಿಗೆ ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲದಂತಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈತನ ವಿರುದ್ಧ ಪ್ರಕರಣ ದಾಖಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ ಎಂದರು. ಸಮಾಜ ಸೇವಕ ಉದೇಶ್, ಬಾಳುಪೇಟೆ ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್, ಬಿಜೆಪಿ ಮುಖಂಡ HT ರವಿ, ಕಿಶೋರ್ ಶೆಟ್ಟಿ, ವಿಕ್ರಮ್ ಸಕ್ಪಾಲ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿ ಅವರು ಶಾಮೀಲಾಗಿ ಸರ್ಕಾರಿ ದಾಖಲೆಗಳನ್ನು ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ನಾವಿವತ್ತು ಪ್ರೆಸ್ ಮೀಟ್ ಮಾಡಕ್ ಬಂದಿದ್ದೀವಿ. ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರ ಎಂಬ ಗ್ರಾಮದಲ್ಲಿ ಸರ್ವೆ ನಂಬರ್ 72ರಲ್ಲಿ ವಾಸವಾಗಿರುವ ಕೂಲಿ ಕಾರ್ಮಿಕರಿಗೆ ಸರ್ಕಾರ 94C ಅಡಿಯಲ್ಲಿ ಅವರಿಗೆ ಅರ್ಜಿ ವಿಲೇವಾರಿ ಮಾಡಲು ಅವಕಾಶ ಮಾಡಿಕೊಟ್ಟಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಆ ಭಾಗದ ವಿಲೇಜ್ ಅಕೌಂಟ್ರಿಗೆ ಆಗಿರಿ, ಕೂಲಿ ಕಾರ್ಮಿಕರು ಅಲ್ಲಿ ವಾಸವಿರುವ 200 ಮನೆಗಳಷ್ಟು ದಾಖಲಾತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಸೊ ಈ ಅಧಿಕಾರಿಗಳಿಗೆ ಕೊಟ್ಟಿದ್ದ ದಾಖಲಾತಿಯನ್ನು ಏನಿದೆ ಈ ಗ್ರಾಮ ಪಂಚಾಯತಿ ಸದಸ್ಯ ಸ್ವಾಮಿ HM, ಸೊ ಈತನ ತುಂಬಾ ಹಿನ್ನೆಲೆ ನೋಡಿದ್ರೆ ತುಂಬಾ ಭ್ರಷ್ಟ ಒಬ್ಬ ಸದಸ್ಯ ಅಂತ ಹೇಳಕ್ಕೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ತವ ಇದೆ. ಸೊ ಈ ವ್ಯಕ್ತಿ ಏನ್ ಮಾಡಿದಾನೆ, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವ ವಿಲೇವಾರಿ ಆಗ್ಬೇಕಾದಂತ ಅರ್ಜಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆದರಿಸಿ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿಕೊಂಡು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಅವರಿಗೆ ಕಾಲ್ ಮಾಡೋದಾಗಿರ್ಬೋದು. ಈಗ ಯಾವುದೇ ಒಂದು ಸರ್ಕಾರಿ ದಾಖಲಾತಿ, ಒಂದು ಸಣ್ಣ ದಾಖಲಾತಿ ಬೇಕಾದ್ರೂ ನಾವು ಅದಕ್ಕೆ ಸಂಬಂಧಪಟ್ಟ RTI ಮುಖಾಂತರ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಒಂದು ಪ್ರತಿನಾದ್ರೂ ಪಡ್ಕೋಬೇಕು. ಬಟ್ 180 ಫೈಲ್ಗಳು ಒಂದೇ ಸಲಿಗೆ ಅವನ ಸ್ವಂತ ಕಚೇರಿಗೆ ಹೋಗ್ಬಿಟ್ಟು ಇಟ್ಕೊಂಡು ಇವರು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಕಾಲ್ ಮಾಡಿ, ನೋಡಪ್ಪ ಈ ತರ ಫೈಲ್ಗಳು ನಮ್ಮ ತವ ಇದೆ, ನಮ್ಗೆ ಇಷ್ಟು ಕೊಟ್ರೆ ಈ ತರ ಮಾಡ್ಕೊಡ್ತೀವಿ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಒಮ್ಮೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಅವನ ಮೇಲೆ, ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಅಗತ್ಯ ಪ್ರಕರಣವನ್ನು ದಾಖಲಿಸಿ ಅವನ ಮೇಲೆ ಅಗತ್ಯ ಕ್ರಮನ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಇದೇನು ಮೊದಲೇ ಅಲ್ಲ, ಈ ವ್ಯಕ್ತಿ ಸಹ
ಬೇಲೂರಿನಲ್ಲಿ ಪುರಾತನ ಕೋಟೆ ಬಾಗಿಲು ಗಣಪತಿ ಎಂದು ಹೆಸರುವಾಸಿಯಾಗಿರುವ ವಿನಾಯಕನಿಗೆ ಗಣೇಶೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ವೇದಬ್ರಹ್ಮ ಶ್ರೀ ಪಟ್ಟಾಭಿ ಶರ್ಮಾ ಅವರ ನೇತೃತ್ವದಲ್ಲಿ ಗಂಗಾಭಿಷೇಕ, ಪಂಚಾಮೃತ ಅಭಿಷೇಕ, ಪುಷ್ಪಾರ್ಚನೆ, ನಂತರ ಸಹಸ್ರ ವಿನಾಯಕನ ಅರ್ಚನೆ, ನಂತರ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೇವಾರ್ಥದಾರರಾದ ಅರ್ಬನ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ರುದ್ರಶೆಟ್ಟಿ ಕುಟುಂಬದವರು ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ನೆರವೇರಿಸಿದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಕಸಬಾ ವ್ಯಾಪ್ತಿಯ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿಯ ಹೆನ್ನಲಿ ಗ್ರಾಮದ ಬಿಜೆಪಿ ಬೂತ್ ಏಜೆಂಟರಿಬ್ಬರು ಅನಾರೋಗ್ಯದ ಹಿನ್ನೆಲೆ ಶಾಸಕ ಸಿಮೆಂಟ್ ಮಂಜು ಶನಿವಾರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿದರು. ಬಿಜೆಪಿಯ ಕಾರ್ಯಕರ್ತರಾದ ಪುಣ್ಯಮೂರ್ತಿ ಕೆಲ ತಿಂಗಳುಗಳಿಂದ ಗಂಟಲು ಬೇನೆಯ ಸಮಸ್ಯೆ ಅನುಭವಿಸುತ್ತಿರುವ ವಿಷಯ ತಿಳಿದ ತಕ್ಷಣ ಶಾಸಕ ಸಿಮೆಂಟ್ ಮಂಜು ಕಾರ್ಯಕರ್ತರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿದರು. ಕಾರ್ಯಕರ್ತನ ಚಿಕಿತ್ಸೆಗಾಗಿ ಮಂಗಳೂರಿನ ಫಾದರ್ ಮುಲ್ಲಾರ್ ಆಸ್ಪತ್ರೆ ವೈದ್ಯರೊಂದಿಗೆ ಮಾತನಾಡಿ ಉತ್ತಮ ಚಿಕಿತ್ಸೆ ನೀಡುವಂತೆ ಮನವಿ ಮಾಡಿದ್ರು. ಇತ್ತ ಕಾರ್ಯಕರ್ತನಿಗೂ ಕೂಡ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಪ್ರತಿಭಾ ಮಂಜುನಾಥ್, ಮುಖಂಡರಾದ ಕೌಶಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಹೊಳೆನರಸೀಪುರ ಪಟ್ಟಣದಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಪ್ರತಿಷ್ಠಾಪನೆಗೊಂಡ ಗಣಪತಿ ಪೂಜಾ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಮಠದ ಗುರುಗಳು ಗಣಪತಿಗೆ ವಿವಿಧ ಪೂಜಾ ಪುನಸ್ಕಾರ ನೆರವೇರಿಸಿದರು. ವಿಶೇಷವಾಗಿ ಸೆಪ್ಟೆಂಬರ್ 7ರಂದು ಗಣಪತಿ ಪೆಂಡಾಲ್ನಲ್ಲಿ ಬಾಳೆಗಿಡಕ್ಕೆ ಪೂಜೆ ಪುನಸ್ಕಾರ ಮಾಡಿ ನಂತರ ಗಣಪತಿಗೆ ದೃಷ್ಟಿ ಬರೆಸಿ ಎದುರಿಗೆ ಕನ್ನಡಿಯಿಟ್ಟು ಬಾಳೆಗಿಡವನ್ನು ಕತ್ತರಿಸಲಾಯಿತು. ನಂತರ ನೆರೆದಿದ್ದ ಭಕ್ತರಿಗೆ ಸಮಿತಿ ವತಿಯಿಂದ ಪ್ರಸಾದ ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಮತ್ತು ಪುರಸಭೆ ನೂತನ ಅಧ್ಯಕ್ಷ ಶ್ರೀಧರ್, ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಬಾಳೆಗಿಡಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರಾದ ಜಗನ್ನಾಥ್, ಸತೀಶ್, ಮುರಳೀಧರ್ ಗುಪ್ತಾ, ಮಾಜಿ ಪುರಸಭಾ ಅಧ್ಯಕ್ಷ ಸುದರ್ಶನ್ ಬಾಬು, ಪುಟ್ಟೇಗೌಡ, AR ರವಿಕುಮಾರ್, ಪತ್ರಕರ್ತ ರಾಧಾಕೃಷ್ಣ, ಗಂಟೆಕೃಷ್ಣ, ಕಿರಣ್ ಫರ್ನಿಚರ್ನ ಪ್ರಕಾಶ್, ಕನ್ನಡಪ್ರಭ ರವಿಕುಮಾರ್, HCN ಟಿವಿಯ ಚಂದ್ರು ಉಪಸ್ಥಿತರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂಲಭೂತ ಸೌಲಭ್ಯವಿಲ್ಲದ ಉದ್ಯಾನವನ, ಹಾಳಾಗಿರುವ ಪಾರ್ಕ್ಗೆ ಸಾರ್ವಜನಿಕರ ಆಕ್ರೋಶ, ಪರಿಶೀಲನೆ ನಡೆಸಿದ ಪುರಸಭಾ ಅಧ್ಯಕ್ಷ ಅಶೋಕ್. ಹಾಸನ ಜಿಲ್ಲಾದ್ಯಂತ ಸಾವಿರಾರು ಗಣಪನ ಮೂರ್ತಿ ಪ್ರತಿಷ್ಠಾಪನೆ, ಗಣೇಶನನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಪೂಜಿಸುತ್ತಿರುವ ಯುವಜನತೆ, ಅದ್ದೂರಿಯಾಗಿ ನೆರವೇರಿದ ಹಿಂದೂ ಪಾಂಚಜನ್ಯ ಗಣೇಶ ಪ್ರತಿಷ್ಠಾಪನೆ. ಕಾಡಂಚಿನ ಪ್ರದೇಶಗಳಲ್ಲಿ ತಪ್ಪದ ವನ್ಯಮೃಗಗಳ ಉಪಟಳ, ಚನ್ನರಾಯಪಟ್ಟಣ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ, ಭಯಭೀತರಾದ ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.